ಗೊಡ್ಡು ಬೆದರಿಕೆಗೆ ಇರಾನ್ ಡೋಂಟ್ ಕೇರ್. ಪಾಕಿಸ್ತಾನದ ಮಧ್ಯಸ್ಥಿಕೆ ತಿರಸ್ಕಾರ ಮಾಡಿದಂತಹ ಇರಾನ್ ಅಮೆರಿಕ ಜೊತೆಗೆ ನೇರ ಮಾತುಕತೆ ಸಂಧಾನ ಇಲ್ಲ ಅಂತ ಹೇಳ್ತಾ ಇದೆ. ಟ್ರಂಪ್ ಬೆದರಿಕೆ ಹಾಕ್ತಾ ಇದ್ದಾರೆ, ಆದ್ರೆ ಈ ಗೊಡ್ಡು ಬೆದರಿಕೆಗಳಿಗೆ ಇರಾನ್ ಡೋಂಟ್ ಕೇರ್ ಅಂತ ಇದೆ. ಇನ್ನು ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನ ಕೂಡ ಇರಾನ್ ತಿರಸ್ಕರಿಸಿದೆ. ಅಮೆರಿಕ ಜೊತೆಗೆ ನೇರ ಮಾತುಗಾರಿಕೆ ಸಂಧಾನ ಸಾಧ್ಯವೇ ಇಲ್ಲ ಅಂತ ಇದೆ. ಇವೆಲ್ಲ ಮಧ್ಯವರ್ತಿಗಳಿಂದ ಬಂದ ಅಸಮಂಜಸ ಬೇಡಿಕೆಗಳಷ್ಟೇ. ಪಾಕಿಸ್ತಾನಕ್ಕೆ ಸಖತ್ ಮಂಗಳಾರತಿ ಮಾಡಿದ ಇರಾನ್. ಅಮೆರಿಕ ರಾಜಕೀಯ ನಾಯಕರ ಮೇಲೆ ಮಾಡುತ್ತೇವೆ ದಾಳಿ, ಅಮೆರಿಕದ ಕಮಾಂಡರ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೇವೆ ಅಂತಿದೆ ಇರಾನ್. ಅಮೆರಿಕ ಮೇಲೆ ಮಾನಸಿಕ ಯುದ್ಧಕ್ಕೆ ಮುಂದಾಗಿದೆ ಇರಾನ್. ಇರಾನ್ ನೆಲಕ್ಕೆ ನುಗ್ಗುತ್ತೇವೆ ಅನ್ನುವಂಥ ಅಮೆರಿಕದ ಧಮಕಿ ಏನಿದೆ, ನಮ್ಮ ನೆಲದ ಮೇಲೆ ದಾಳಿಗೆ ಮುಂದಾದ್ರೆ ಸುಮ್ಮನಿರೋ ಮಾತೇ ಇಲ್ಲ ಅಂತಿದೆ ಇರಾನ್. ಗಲ್ಫ್ನಿಂದ ಸುಮಾರು ಕಿಲೋಮೀಟರ್ ದೂರವಿದ್ರೂ ಕೂಡ ಸುಮ್ಮನೆ ಬಿಡೋ ಮಾತಿಲ್ಲ. ಅಮೆರಿಕದ ನಡೆಗಳಿಂದ ಕಡೆಗೆ ಅವಮಾನ, ಬಂಧನ, ವಿನಾಶ ಅಷ್ಟೇ. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟ ಇರಾನ್ ಸೇನಾಧಿಕಾರಿ ಮಜೀದ್. ಒಂದು ಟ್ರಂಪ್ ಗೊಡ್ಡು ಬೆದರಿಕೆಗೆ ಹೆದರಲ್ಲ ಅಂತಿದೆ. ಇನ್ನು ಮಧ್ಯಸ್ಥಿಕೆ ವಹಿಸಿಕೊಳ್ಳೋಕೆ ಬಂದ ದೇಶಗಳನ್ನ ಪಾಕಿಸ್ತಾನವನ್ನೂ ಸೇರಿಸಿ ತಿರಸ್ಕಾರ ಮಾಡ್ತಾ ಇದೆ ಇರಾನ್. ಅಮೆರಿಕ ಜೊತೆಗೆ ಯಾವುದೇ ನೇರ ಮಾತುಕತೆ ಸಂಧಾನ ಗೆಲುವು ಸಾಧ್ಯವೇ ಇಲ್ಲ. ಮಧ್ಯವರ್ತಿಗಳಿಂದ ಬಂದಂತಹ ಅಸಮಂಜಸ ಬೇಡಿಕೆಗಳಷ್ಟೇ. ಪಾಕಿಸ್ತಾನಕ್ಕೆ ಸಖತ್ ಮಂಗಳಾರತಿ ಮಾಡ್ತಾ ಇದೆ ಇರಾನ್. ಅಮೆರಿಕದ ರಾಜಕೀಯ ನಾಯಕರ ಮೇಲೆ ದಾಳಿ ಮಾಡುತ್ತೇವೆ, ಅಮೆರಿಕ ಕಮಾಂಡರ್ಸ್ ಮೇಲೆ ಅಟ್ಯಾಕ್ ಮಾಡುತ್ತೇವೆ, ಅಮೆರಿಕದ ಮೇಲೆ ಮಾನಸಿಕ ಯುದ್ಧಕ್ಕೆ ಕೂಡ ಈಗ ಇರಾನ್ ಮುಂದಾಗಿರುವಂಥದ್ದು. ಇರಾನ್ ನೆಲಕ್ಕೆ ನುಗ್ತೇವೆ ಅಂತ ಅಮೆರಿಕ ಧಮಕಿ ಹಾಕ್ತಾ ಇದೆ. ಈ ಯಾವ ಧಮಕಿಗೂ ಕೂಡ ಇರಾನ್ ಕೇರ್ ಮಾಡ್ತಿಲ್ಲ. ನಮ್ಮ ನೆಲಕ್ಕೆ ಬರ್ತೀರಾ, ನಮ್ಮ ನೆಲದ ಮೇಲೆ ದಾಳಿಗೆ ಮುಂದಾದ್ರೆ ನಾವು ಸುಮ್ಮನಿರೋ ಮಾತೇ ಇಲ್ಲ ಅಂತ ಇದೆ. ಗಲ್ಫ್ನಿಂದ ಸುಮಾರು ಕಿಲೋಮೀಟರ್ ದೂರ ಇದ್ರೂ ನಿಮ್ಮನ್ನು ಬಿಡೋ ಮಾತೇ ಇಲ್ಲ. ಅಮೆರಿಕದ ನಡೆಗಳಿಂದ ಕಡೆಗೆ ಅವಮಾನ, ಬಂಧನ, ವಿನಾಶ ಅಷ್ಟೇ. ಅಮೆರಿಕಾಗೆ ಎಚ್ಚರಿಕೆ ಕೊಟ್ಟಿದೆ ಇರಾನ್ ಸೇನಾಧಿಕಾರಿ ಮಜೀದ್ ಮಾತನಾಡಿದ್ದಾರೆ. ಅಮೆರಿಕ ಜೊತೆಗೆ ನೇರ ಮಾತುಕತೆಯಾಗ್ಲಿ ಸಂಧಾನವಾಗ್ಲಿ ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ಇದೆ. ಒಂದು, ಅಮೆರಿಕ ಹಾಕ್ತಿರುವಂತಹ ಬೆದರಿಕೆಗೆ ಇರಾನ್ ಮಣಿತಾ ಇಲ್ಲ. ಇನ್ನೊಂದು, ಟ್ರಂಪ್ ಮಧ್ಯೆ ಸಂಧಾನ, ಕದನ ವಿರಾಮ ಅಂತೆಲ್ಲ ಹೇಳಿದ್ರು ಕೂಡ ಇರಾನ್ ಸುಮ್ಮನಿರೋ ಮಾತೇ ಇಲ್ಲ ಅಂತ ಇದೆ. ಇದರ ಜೊತೆಗೆ ಪಾಕಿಸ್ತಾನ ಸೇರಿದಂತೆ ಕೆಲವು ರಾಷ್ಟ್ರಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಮೂಗು ತೂರಿಸೋದಕ್ಕೆ ಬಂತು. ಆದ್ರೆ ಪಾಕಿಸ್ತಾನಕ್ಕೆ ಈಗ ಇರಾನ್ ಸರಿಯಾಗಿ ಮಂಗಳಾರತಿ ಮಾಡಿದೆ. ತಮ್ಮ ದೇಶದ ಪರಿಸ್ಥಿತಿ, ಸಂದರ್ಭಗಳನ್ನ ನೋಡಿಕೊಳ್ಳಿ, ಮೊದಲು ತಮ್ಮ ದೇಶ ಸರಿ ಮಾಡ್ಕೊಳ್ಳಿ, ಅದ್ರ ಆದ್ಮೇಲೆ ಮುಂದೆ ಅನ್ನೋ ರೀತಿಯಲ್ಲಿ ಇರಾನ್ ಪಾಕಿಸ್ತಾನಕ್ಕೆ ತಿರುಗೇಟನ್ನ ನೀಡಿದೆ.